ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇವತ್ತು ಮಧ್ಯಾಹ್ನದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಫ್ರೈಡೇ ಲಾಗ್ದು. ಆ್ಯಕ್ಚುಲಿ ಇವತ್ತು ರೊಟ್ಟಿ ಪಲ್ಯಗಳದ್ದೇ ಆಗೋಯಿತು. ಸೊ ನಿಮಗೆ ಬದನೇಕಾಯಿ ಪಲ್ಯ ಮಾಡೋದು ತುಂಬ ಸಿಂಪಲ್ಲಾಗಿ ಮಾಡ್ತಕ್ಕಂಥ ಬದನೇಕಾಯಿ ಪಲ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಪಲ್ಯ ಮಾಡ್ತೀವಿ. ಸೊ ಒಬ್ಬೊಬ್ಬರು ಮಾಡೋದು ಒಂದೊಂದು ವಿಭಿನ್ನವಾಗಿರುತ್ತೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮಗೆ ನಾನು ಮಾಡಿರ್ತಕ್ಕಂಥ ಸಿಂಪಲ್ಲಾಗಿ ರೊಟ್ಟಿಗೆ, ಅಂದರೆ ಜೋಳದ ರೊಟ್ಟಿ ಅಥವಾ ಭಕ್ರಿಗೆ ಹೊಂದ್ಕೊಳ್ತಕ್ಕಂತಹ ಮತ್ತು ಒಂದು ರೊಟ್ಟಿ ತಿನ್ನೋರು 4 ರೊಟ್ಟಿ ಖಂಡಿತ ತಿಂತಾರೆ, ಅಷ್ಟು ರುಚಿಯಾಗಿರ್ತಕ್ಕಂತಹ ಒಂದು ಪಲ್ಯನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ನಾವು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿಸೋಕ್ಕಿಟ್ಟು ಅದು ಜೀರಿಗೆ ಸಾಸಿವೆ ಹಾಕಿ ಚಟ್ಪಟ್ ಅಂತ ಹೇಳಿದ ಮೇಲೆ ಅದಕ್ಕೆ ನೀವು ಈರುಳ್ಳಿ ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಕರಿಬೇಕು. ಚೆನ್ನಾಗಿ ಕಾಯಿಸ್ಕೋಬೇಕು. ಅದು ಚೆನ್ನಾಗಿ ಕರೆದ ಮೇಲೆ ಸ್ವಲ್ಪ ಹಸಿಮೆಣಸಿಕಾಯಿ ಪೇಸ್ಟನ್ನ ಹಾಕಿ ಮತ್ತು ಅದು ಕೂಡ ಚೆನ್ನಾಗಿ ಕರಿಬೇಕು. ನಂತರ ಬದನೇಕಾಯಿನ ತುಂಬ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥದ್ದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದು ಬಾಡಿಸ್ಕೊಂಡ್ರೆ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕರಿಯುತ್ತೆ. ಸೊ ಹೀಗೆ ಬದನೇಕಾಯಿ ಪಲ್ಯಕ್ಕೆ ಏನೇನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಂತರ ಅದಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಸೊ ಅರಿಶಿಣದ ಪುಡಿ ಹಾಕ್ಕೊಂಡು ನಂತರ ಸ್ವಲ್ಪ ಮಸಾಲೆ ಪುಡಿ ಮನೆಯಲ್ಲಿ ಮಾಡಿರ್ತೀವಲ್ಲ, ಗರಂ ಮಸಾಲ, ಸೊ ಅದು ಹಾಕ್ಕೊಂಡ್ರೆ ತುಂಬ ರುಚಿ ಬರುತ್ತೆ. ಸೊ ಹೀಗೆ ಮಸಾಲ ಪುಡಿ ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ನೀವು ಪಲ್ಯನ ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾವು ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಆ ಬದನೇಕಾಯಿ ಪಲ್ಯಗೆ ಹುಣಸೆ ರಸನೇ ತುಂಬ ರುಚಿ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಹುಣಸೆ ರಸನ ಹಾಕಿ ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಅದನ್ನು ಕುದಿಯೋಕೆ ಬಿಡಿ. ಸ್ವಲ್ಪ ಹೊತ್ತು ಕುದಿಬೇಕು. ಸೊ ಕುದ್ರೆ ತುಂಬ ಮೆತ್ತಗೂ ಕುದಿಸ್ಬಾರ್ದು ಅವತ್ತು ಬದನೇಕಾಯಿ, ಅದು ಟೇಸ್ಟ್ ಹೋಗಿಬಿಡುತ್ತೆ. ತುಂಬ ಗಂಡು ಇರಬಾರ್ದು, ಸ್ವಲ್ಪ ಮೆತ್ತಗೆ ಕೈಯಲ್ಲಿ ನಾವು ಒತ್ತಿ ನೋಡಿದಾಗ ಓಕೆ ಅನ್ನಂಗೆ ಇರಬೇಕು. ಸೊ ಹೀಗೆ ಎಲ್ಲ ಕುದ್ಮೇಲೆ ನೋಡಿ ಮೇಲೆ ಎಣ್ಣೆ ಬಿಟ್ಕೊಳುತ್ತೆ. ಈ ರೀತಿ ಎಣ್ಣೆ ಬಿಟ್ಕೊಂಡ್ಮೇಲೆ ಕುದ್ದಿದೆ ಅಂತ ನಿಮಗೆ ಕನ್ಫರ್ಮ್ ಆದಮೇಲೆ ಇಳಿಸೋವಾಗ ಪಾತ್ರೆನ ನಾವಿನ್ನೇನು ಪಲ್ಯ ಮುಗಿದಿದೆ ಇಳಿಸ್ಬೇಕು ಅನ್ನೋವಾಗ ಸ್ವಲ್ಪ ಶೇಂಗಾ ಪುಡಿ, ಹುರಿದಿರೋ ಶೇಂಗಾ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈ ಆಡಿಸಿ ಅದನ್ನು ಮುಚ್ಚಿ ಸ್ಟವ್ನ ಆಫ್ ಮಾಡಿಬಿಡಿ. ನಂತರ ರೊಟ್ಟಿಗೆ ತುಂಬ ರುಚಿಯಾಗಿರ್ತಕ್ಕಂಥ ಪಚಡಿ ನೋಡಿ. ನೀವು ಸಲಾಡ್ ಅಂತ ಏನು ಹೇಳ್ತೀವಲ್ಲ, ಆ ಸಲಾಡ್ಗಿಂತ ಇದು ಪಚಡಿ ಅಂತ ನಾವು ಹೇಳ್ತೀವಿ. ತುಂಬ ಅಂದರೆ ತುಂಬ ಒಳ್ಳೆಯದು, ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಬಕ್ರಿಗೆ ಜೊತೆ ಇದು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಹೀಗೆ ನೋಡಿ, ಸೌತೆಕಾಯಿನ ಸಣ್ಣಕ್ಕೆ ನೀವು ಕಟ್ ಮಾಡ್ಕೋಬೇಕು ಮತ್ತು ಆನಿಯನ್ನು, ಹಾಗೆಯೇ ಮೂಲಂಗಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಮೂಲಂಗಿ ಸೊಪ್ಪು ಎಲ್ಲವನ್ನು ಸಣ್ಣಕ್ಕೆ ಹೆಚ್ಕೊಂಡು ಅದಕ್ಕೆ ಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ 1 ಸ್ಪೂನು ಎಣ್ಣೆ, ಕಾಯಿಸಿದಾದರೂ ಹಾಕ್ಬೋದು ಅಥವಾ ಹಸಿದಾದರೂ ಹಾಕ್ಬೋದು. ಸೊ ಹೀಗೆ ಎಣ್ಣೆಯನ್ನು ಹಾಕಿ ನೀವು ಕಲಿಸ್ಬೇಕು. ಅದನ್ನು ಮೊದಲೇ ಕಲಸಿಡಬೇಡಿ, ಯಾಕೆಂದರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ನೀವೇನು ಊಟಕ್ಕೆ ಕೂಡ್ತಾರಲ್ಲ, ಊಟಕ್ಕೆ ಬಡಿಸೋವಾಗ ನೀವು ಕಲಸಿ ಬಡಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಬಕ್ರಿ ಜೊತೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ಇವತ್ತು ನಾನು ನೋಡಿ ಹೆಸರುಕಾಳು ತವಿ ಮಾಡಿ ಪಚಡಿ, ಬದ್ನೇಕಾಯಿ ಪಲ್ಯ, ಹಾಗೆ ಹಸಿಮೆಣಸಿಕಾಯಿ ಚಟ್ನಿ, ಕೆಂಪು ಚಟ್ನಿ ಮತ್ತು ಅಗಸೆ ಚಟ್ನಿ, ಗುರೆಳ್ಳು ಚಟ್ನಿ, ಎಲ್ಲ ಥರದ ಚಟ್ನಿಗಳು, ಶೇಂಗಾ ಚಟ್ನಿ ಎಲ್ಲ ಇತ್ತು. ಹಾಗೆ ರೊಟ್ಟಿ ಜೊತೆ ಮಧ್ಯಾಹ್ನದ ಊಟ ಆಯಿತು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ರೊಟ್ಟಿ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ. ಸೊ ಹೀಗೆ ಜೋಳದ ರೊಟ್ಟಿ ತಿಂದರೆ ಗಟ್ಟಿಯಾಗಿರ್ತಾರೆ ಅಂತ ಹಿಂದೆ ಹಿರಿಯರು ಹೇಳಿದ್ದು ಸುಳ್ಳೆಲ್ಲ. ಸೊ ಹೆಲ್ದಿ ಫುಡ್ನ ತಿನ್ನೋಣ, ಆರೋಗ್ಯವಾಗಿರೋಣ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಲ್ಲ? ಥ್ಯಾಂಕ್ ಯು.